ನೀನ್ ಮಾಡಿದ ಪಾಪಕ್ಕೆ ಎಚ್ಚರಿಕೆ ಬಡ್ಡಿ ಕೊಟ್ಟಿ ಅವ್ರ ಮನೆಯಲ್ಲ ಹಾಳು ಮಾಡ್ದೆ. ಇವತ್ ನನ್ ಜೀವನ ನೋಡಕ್ ಹಿಡ್ದಿಲ್ಲ ಕಾಯಿಲೆಲ್ಲ ಬಂದಿ ನನ್ ಜೀವನ ಹಾಳು ಹೊಡೆಯೋ ಜನರೆದುರು ಆಟ ಅಣ್ಣ ಇಲ್ಲೇ ಹೋಗ್ಬಿಟ್ಟು ಬರ್ಬೇಕು. ಸ್ವಲ್ಪ ₹150 ಆಗುತ್ತೆ. ಇಲ್ಲೇ ಸ್ವಲ್ಪ ದೂರ ಆಯ್ತು ನಡಿಯಪ್ಪ. ಆಟ ಅಣ್ಣ ಇಲ್ಲೇ ಸ್ವಲ್ಪ ಎಳ್ನೀರ್ ತಗೋತೀನಿ ಅಣ್ಣ ಒಂದ್ ನಿಮಿಷ. ಏನಣ್ಣ ನೀನು ಯಾವಾಗಲೂ ಅಲ್ಲಿ ಅಂದ್ಕೊಂಡು ಇಷ್ಟೊಂದು ಲೇಟ್ ಮಾಡ್ತೀಯ? ಬೇಗ ಆತಪ್ಪ. ಯಾವ ಯಜಮಾನ್ರು? ಬೇಜಾರ್ ಮಾಡ್ಕೊಂಬೇಡ ಆಟಣ್ಣ. ನಮ್ಮೂರು ಯಾದಗಿರಿ. ಹಾಸ್ಪಿಟಲ್ಗೆ ಎಳ್ದಿ ಕಾಲಗಳೆಲ್ಲ ಬಿದ್ದೋಗ್ಬಿಟ್ಟೈತಣ್ಣ. ಊಟ ಇಲ್ಲ, ಮಳ್ಕೊಳಕ್ ಜಾಗ ಇಲ್ಲ, ನೊಂದು ಬೆಂದೋಗ್ಬಿಟ್ಟಿದೀನಿ ಕಣ. ಏನಾಗೈತಣ್ಣ ನಿಮ್ ಮಗನ್ಗೆ? ಯಾವ ಜಮ್ನಲ್ಲಿ ಏನ್ ಪಾಪ ಮಾಡಿದ್ನೋ ಸಿಕ್ತವ್ರಿಗೆಲ್ಲ ಮೋಸ ಮಾಡ್ಬಿಟ್ಟಿದೀನಿ ಅಣ್ಣ. ಆ ಮೋಸ ದುಡ್ಡು ಇವತ್ತು ನನ್ನ ಮಗನ ಕಾಣ್ತಾ ಇದೆ. ಹಾಸ್ಪಿಟಲ್ಗೆ ಆಗ್ತಾ ಇದ್ದೀನಿ. ನನ್ನ ಮಗನಿಗೆ ಬರಬಾರ್ದ ಕಾಯಿಲೆ ಬಂದಿದೆ. ನಾನು ಎಂದು ಮೆರೆಯಬೇಡ ಮೂಡ. ಸಾಕು ಇಲ್ಲೇ ನಿಲ್ಸಪ್ಪ. ನನ್ ಮಗ ನೋಡಿ ಇಲ್ಲೇ ಮಾಡ್ಗವನೆ. ಆಟೋ ಅಣ್ಣ ಮೊದ್ಲಾದ್ರೆ ನಮ್ ತಾತ ಮಾಡಿದ ಪುಣ್ಯ ನಮ್ಮ ಮೊಮ್ಮಕ್ಳು ಕಾಯೋದು. ಈಗ ಹಂಗಲ್ಲ. ಮಾಡಿದ ಪಾಪ ಇವತ್ತು ನಮ್ಗೆ ಕಾಯ್ತಾ ಐತೆ. ಸರಿ ಬರ್ಲಾ? ಇಂಥ ಹಾಸ್ಪಿಟ್ಲುಗಳಲ್ಲಿ ಅನ್ಯಾಯವಾಗಿ ದುಡ್ಡು ತಗೊಂಡ್ರೆ ಆ ದೇವ್ರು ಕೂಡ ಮೆಚ್ಚಲ್ಲ. ಆಟೋಮೀಟರ್ ಆಗೋದು ₹50. ಈ ₹50 ನಾನು ಇಟ್ಕೊಂಡು ಅವ್ರದ್ದು ₹100 ವಾಪಸ್ ಕೊಟ್ಬಿಡೋಣ. ಅನ್ಯಾಯ ದುಡ್ಡು ನಂಬೇಡ. ಯಜಮಾನ್ರೆ, ಬ್ಯಾಗು ಆಟೋದಲ್ಲಿ ಬಿಟ್ಟೋಗಿದ್ರ, ತಗೊಳ್ಳಿ. ನಿನ್ಗೆ ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಈ ತರ ಎಷ್ಟೋ ಹಾಸ್ಪಿಟ್ಲ್ಗಳಲ್ಲಿ ನರಕ ಯಾತನೆ ಅನುಭವಿಸ್ತಿರ್ತಾರೆ. ಊರಿಂದ ಊರಿಗೆ ಬಂದು ಊಟ ಇಲ್ದೇನೆ, ಮನೆಗಳಿಗೆ ಜಾಗ ಇಲ್ದೇನೆ ತುಂಬಾ ನೋವುಗಳನ್ನ ಅನುಭವಿಸ್ತಿರ್ತಾರೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಂದ್ರೆ, ನಾವು ಕಾಕಿ ತೊಟ್ಟಿ ಈ ತರ ಜಾಗಗಳಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡನ್ನ ಜಾಸ್ತಿ ತಗೊಳ್ಳೋದು ಬೇಡ.